ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಜನನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿ ಆದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ ತಯಾರಿ ಈಗಾಗಲೇ ನಡೀತಾ ಇರುವಂಥ ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ನಾಡಿನ ವಿವಿಧ ಸಮಾಜದ ಮಠಾಧೀಶರು ಕೂಡ, ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ತಮ್ಮ ಗಮನಕ್ಕೆ ತರಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ನಾವು 9ನೇ ತಾರೀಕಿನ ಅಭಿಮಾನೋತ್ಸವ ಬೆಳಗ್ಗೆ 11 ಗಂಟೆಗೆ ಅಂತೇಳಿ ನಿಗದಿ ಮಾಡಿದ್ವಿ. ತಮಗೆಲ್ಲ ತಿಳಿದಿರುವ ಹಾಗೆ ಪಶ್ಚಿಮ ಬಂಗಾಳ ಭಾರತೀಯ ಜನತಾ ಪಾರ್ಟಿಯ ಅಭೂತಪೂರ್ವ ಗೆಲುವು, ಒಂದು ಐತಿಹಾಸಿಕ ಗೆಲುವು ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂಥ ಶುಭ ಸಂದರ್ಭದಲ್ಲಿ ಮೇ 9ನೇ ತಾರೀಕು ಅಲ್ಲಿ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಈಗ ನಿಗದಿ ಆಗಿದೆ. ಮೇ 9ನೇ ತಾರೀಕು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪ್ರಮಾಣ ವಚನ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ನಿಗದಿ ಆಗಿರುವ ಪರಿಣಾಮವಾಗಿ ಮಾನ್ಯ ಅಮಿತ್ ಶಾಜಿಯವರು 12ವರೆಗೆ ಅಲ್ಲಿಂದ ಹೊರಟು ನೇರವಾಗಿ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ವೇದಿಕೆಗೆ ಬರ್ತಾರೆ. 3 ಗಂಟೆ 45 ನಿಮಿಷಕ್ಕೆ ಮಾನ್ಯ ಅಮಿತ್ ಶಾಜಿಯವರು, ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ ನಾವೇನು ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ಅಂತೇಳಿ ಕಾರ್ಯಕ್ರಮ ನಿಗದಿ ಮಾಡಿದ್ವಿ. ಈಗಿನ ವ್ಯತ್ಯಾಸದಿಂದ 2 ಗಂಟೆಗೆ ಸರಿಯಾಗಿ ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 3:45 4 ಗಂಟೆಗೆ ಸರಿಯಾದ ಸಮಯಕ್ಕೆ ಅಮಿತ್ ಶಾಜಿಯವರು, ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ 2 ಗಂಟೆಯಿಂದ 5 ಗಂಟೆವರೆಗೂ ಈ ಕಾರ್ಯಕ್ರಮ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗ್ತದೆ. ಈ ಸಂದರ್ಭ ವಿಶೇಷವಾಗಿ ನಾನು ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ನಾನು ಕೈ ಜೋಡಿಸಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಯಾಕೆ ನಮ್ಮ ಅಪೇಕ್ಷೆ ಇದ್ದದ್ದು, ನಾನು ನಮ್ಮ ಗೌರವಾಧ್ಯಕ್ಷ ಆಗಿರುವಂಥ ಗೋವಿಂದ ಕಾರಜೋಳಜಿಯವರು, ಪ್ರಭಾಕರ್ ಕೋರೆಜಿಯವರು, ಸ್ವಾಗತ ಸಮಿತಿ ಎಲ್ಲ ಸದಸ್ಯರುಗಳು ಪ್ರತಿ ಜಿಲ್ಲೆಗೂ ಹೋಗಿ ಪರಮ ಪೂಜ್ಯರನ್ನು, ಸ್ವಾಮೀಜಿಗಳನ್ನು ನಾವೇ ವೈಯಕ್ತಿಕವಾಗಿ ಅವ್ರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಕರಿಬೇಕು ಅನ್ನುವ ಒಂದು ಅಪೇಕ್ಷೆ ಇದ್ದರೂ ಸಹ ಸಮಯದ ಅಭಾವ, ಒತ್ತಡದಿಂದ ನಾವು ಯಾರೂ ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ, ನಾಡಿನ ಎಲ್ಲ ಮಠಾಧೀಶರುಗಳಿಗೆ, ಜಗದ್ಗುರುಗಳಿಗೆ, ಸ್ವಾಮೀಜಿಗಳಿಗೆ ತಮ್ಮ ಮುಖೇನ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಸಹ 9ನೇ ತಾರೀಕು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು, ಪರಮ ಪೂಜ್ಯರು ಎಲ್ಲರೂ ಕೂಡ ಬಂದು, ಎಲ್ಲ ಸಮಾಜದ ಗುರುಗಳಿಗೂ ಕೂಡ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದಿಸಬೇಕು ಅನ್ನುವ ವಿನಂತಿಯೊಂದಿಗೆ ನಮ್ಮೆಲ್ಲ ರಾಜ್ಯದಲ್ಲಿರುವಂಥ ಅಭಿಮಾನಿಗಳು ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ಮತ್ತೊಮ್ಮೆ ನಾನು ಮಾಡ್ತಾ ಇದ್ದೇನೆ. ಎಲ್ಲವೂ ಕೂಡ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಸುಮಾರು 10,000 ಬಸ್ಗಳನ್ನು
ಅಂದರೆ ಎಲ್ಲ ಜಿಲ್ಲೆಗಳ ಬೇರೆ ಬೇರೆ ತಾಲೂಕಿನಿಂದ ಅಭಿಮಾನಿಗಳು ಬರೋದಕ್ಕೆ 10,000 ಬಸ್ಗಳನ್ನು ಈಗಾಗಲೇ ಬುಕ್ಕಿಂಗ್ ಮಾಡಲಾಗಿದೆ. ನಮ್ಮ ನಿರೀಕ್ಷೆಯ ಪ್ರಕಾರ ಕನಿಷ್ಠ 45ರಿಂದ 50,000 4 ವೀಲರ್ಸ್ಗಳು ಬರ್ತದೆ. ಕಾರುಗಳು, ಟ್ರ್ಯಾಕ್ಸ್ಗಳು, ಸುಮಾರು 50,000 ವಾಹನಗಳು ಅವು ಪ್ರತ್ಯೇಕವಾಗಿ ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಗ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜಿಲ್ಲಾ ಕೇಂದ್ರಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸ್ವಾಮೀಜಿಗಳು, ಪರಮಪೂಜ್ಯ ಗುರುಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ. ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಈಗಾಗಲೇ ಸಹಕಾರವನ್ನು ಸಂಪೂರ್ಣವಾಗಿ ನೀಡ್ತಾ ಇದ್ದೀರಿ. ಇನ್ನೂ ಕೂಡ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಉಪಚುನಾವಣೆಯ ಫಲಿತಾಂಶ, ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಯಾವುದು ಪರಿಣಾಮ ಬೀರೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ತಮಗೆ ಅಂಕೆ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ನೀಡಿದ್ದೇವೆ. 10,000 ಬಸ್ಸಸ್ಗಳಲ್ಲಿ, ಸುಮಾರು 50,000 ಕಾರುಗಳಲ್ಲಿ, 4 ವೀಲರ್ಸಲ್ಲಿ ಎಲ್ಲ ಕೂಡ ಬರ್ತಾ ಇರ್ತದೆ. ಖಂಡಿತ ಯಾವುದೇ ಪರಿಣಾಮ ಬೀರೋದಿಲ್ಲ. ಮತ್ತು ಒಂದು ಹೇಳ್ತಾನೆ, ಈ ರೀತಿ ಅನೇಕ ಚುನಾವಣೆಗಳು, ಉಪಚುನಾವಣೆಗಳು ನಮ್ಮ ಸರ್ಕಾರದಲ್ಲೂ ಕೂಡ ಗೆದ್ದಿದ್ದೇವೆ. ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಿದ್ದಾಗ ಕೂಡ ಗೆದ್ದಿದ್ದಾರೆ. ಸೋಲಿನಿಂದ ಹತಾಶ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವ ಈ ದೇಶಕ್ಕೆ ಸಿಕ್ಕಿರುವಂಥದ್ದು. ನಿತಿನ್ ನಬೀನ್ಜಿಯವರು ಒಬ್ಬ ಯುವ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ನೇತೃತ್ವನ ವಹಿಸ್ಕೊಂಡಿದ್ದಾರೆ. ಗೃಹ ಸಚಿವರು ಅಮಿತ್ ಶಾಜಿ ಅಂತಕ್ಕಂಥ ಒಬ್ಬ ಚುನಾವಣಾ ಚಾಣಕ್ಯ ನಮ್ಮ ಜೊತೆಲಿದ್ದಾಗ ಯಾವುದೋ ಉಪಚುನಾವಣೆಗಳ ಸೋಲು ಅಥವಾ ಹಿನ್ನಡೆ ಇದು ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನಿವತ್ತು ಗ್ಯಾರಂಟಿಗಳಿಂದ ಬೀಗ್ತಾ ಇದ್ದಾರೆ. ನಾನು ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದ್ದಿದ್ದೇ ಆಗಿದ್ದರೆ ಯಾಕೆ 15 ದಿನಗಳ ಕಾಲ ಬಾಗಲಕೋಟೆ ಬಂದು ಕೂರಬೇಕಾಗಿತ್ತು? ಮತ್ತೊಂದು ಕಡೆ ಗೃಹಲಕ್ಷ್ಮಿ, ನಾನು ನೆನ್ನೆನೂ ಕೂಡ ದಾವಣಗೆರೆಯಲ್ಲಿ ಹೇಳಿದ್ದೇನೆ, ಗೃಹಲಕ್ಷ್ಮಿ ಇವತ್ತು ಚುನಾವಣಾ ಲಕ್ಷ್ಮಿಯಾಗಿ ಇವತ್ತು ಪರಿವರ್ತನೆ ಆಗಿರುವಂಥದ್ದು. ಗೃಹಲಕ್ಷ್ಮಿ ಇವತ್ತು ಬಡವರಿಗೆ ಯೋಜನೆಗಳು ಕೊಡಲಿ, ಇವರೊಬ್ಬರೇ ಅಲ್ಲ. ಯಡಿಯೂರಪ್ಪರು ಇದ್ದಾಗ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದಾರೆ, ಸಂಧ್ಯಾ ಸುರಕ್ಷಾ ಕೊಟ್ಟಿದ್ದಾರೆ, ಬೈಸಿಕಲ್ ಯೋಜನೆ ಕೊಟ್ಟಿದ್ದಾರೆ, ಇನ್ನೂ ಕೂಡ ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಗೃಹಲಕ್ಷ್ಮಿ ಚುನಾವಣಾ ಲಕ್ಷ್ಮಿ ಆಗಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದನ್ನು 5 ಕಂತುಗಳನ್ನು ಹಾಗೆ ತಡೆ ಹಿಡಿದುಕೊಂಡು ಉಪಚುನಾವಣೆಗೆ ಮೊನ್ನೆ ರಿಲೀಸ್ ಮಾಡಿದ್ದಾರೆ. ಇನ್ನು ಮುಂದಿನ ಕಂತು ರಿಲೀಸ್ ಮಾಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಬಂದಾಗಲೇ. ಅಂದರೆ ಈ ರೀತಿ ಒಂದು ರೀತಿ ಜನರಿಗೆ ಆಮಿಷ ಹೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಯೋಜನೆಯನ್ನು ಕೊಡ್ತಾ ಇರುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಮಿಷ ಅಲ್ಲ, ದೂರದೃಷ್ಟಿತ್ವ ಇಟ್ಕೊಂಡು ಭಾಗ್ಯಲಕ್ಷ್ಮಿ ಯೋಜನೆ 18 ವರ್ಷಗಳು ಪೂರೈಸಿದ ಮೇಲೆ ಆ ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥದ್ದು. ಈ ರೀತಿ ದೂರದೃಷ್ಟಿ ಇಟ್ಕೊಂಡು ಇವರು ಯಾವುದೇ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಆಗಲಿ ಸಿದ್ದರಾಮಯ್ಯನವರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಉಪಚುನಾವಣೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಆಗಲಿ, ನಮ್ಮ ಕಾರ್ಯಕರ್ತರಾಗಲಿ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಸಂಘಟನೆ ಗಟ್ಟಿ ಇದೆ, ನಮ್ಗೆ ಹಿನ್ನಡೆ ಆಗಿರ್ಬೋದು. ಇವೆಲ್ಲವನ್ನು ಮೀರಿ ಮುಂದೆ ಸಂಘಟನೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹಿರಿಯರ ಆಶೀರ್ವಾದದಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ತರ್ತೇವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.